ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಅಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ, ಗಂಟೆ 6:45, 6:45 ಆಯಿತು. ಈಗ ವ್ಲಾಗ್ ಕೂಡ ಶುರು ಮಾಡ್ತಾ ಇದ್ದೀನಿ. ಅಮ್ಮನ ಮನೆಗೆ ಬಂದಿದ್ದೀನಿ. ಇವತ್ತು ಇಲ್ಲೇ ಉಳ್ಕೊಂಡು ನೋಡೋಣ, ನಾಳೆ ಆದರೆ ನಾಳೆ ಹೋಗೋದು, ಇಲ್ಲ ನಾಡಿದ್ದು ಹೋಗೋದು ಅಂತ ಡಿಸೈಡ್ ಆಗಿದ್ದೀನಿ. ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿರೋಣ ಅಂತ ಅಂದ್ಕೊಬಿಟ್ಟು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮಮ್ಮ ಬಾ ಅಂತ ತುಂಬ ಫೋರ್ಸ್ ಮಾಡ್ತಾನೆ ಇತ್ತು, ಹಂಗಾಗಿ ಬಂದ್ವಿ. ಅಮ್ಮ, ಏನು ಸ್ಪೆಷಲ್ ಮಾಡ್ತಾಯಿದ್ದೀಯಮ್ಮ? ವಡೆ. ಎಂಥ ವಡೆ? ತೊಡ್ನಿಕಾಳು ವಡೆ. ಇವತ್ತು ನಮ್ಮ ಅಮ್ಮನ ಸ್ಪೆಷಲು ತೊಡ್ನಿಕಾಳು ವಡೆ. ಸೊ ತೊಡ್ನಿಕಾಳು ವಡೆ ಮಾಡಲಿಕ್ಕೆ ಎಲ್ಲ ಕೂಡ ಪ್ರಿಪೇರ್ ನಮ್ಮ ಅಮ್ಮನೇ ಮಾಡ್ಕೊತೈತೆ. ಸೊ ತೋರಿಸ್ತೀನಿ ಏನೇನು ಮಾಡ್ಕೊಂಡಿದೆ ಏನು ಅಂತೆಲ್ಲ. ಬನ್ನಿ. ಮಾಡ್ತೀಯಾ? ಎಷ್ಟು ತಡಿ, ರುಬ್ಬೇಕು ಬರೀ. ಹೌದಾ? ಇದಕ್ಕೆ ರುಬ್ಬೋದು ಬೇಡ. ಇದು ಶುಂಠಿ ಮೆಣಸು ಹುಡ್ಕೋಣ. ಆಮೇಲೆ ಇದೆಲ್ಲ ಹಂಗೆ ಹೆಚ್ಚಾಕ್ತಾನೆ ನೀರುಳ್ಳಿ. ಶುಂಠಿ ಮಾತ್ರ ರುಬ್ಕೊಳ್ಳೋದಾ? ಶುಂಠಿ ಅದ್ರ ಬಾಯಿ ಚಿಕ್ಕಿದೆ. ಹೌದಾ? ಅದರೊಳಗೆ ಹಾಕಿ ಒಂಚೂರು ರುಬ್ಕೊಳ್ಳೋದಾ? ಓಕೆ. ಎಲ್ರಿಗೂ ಹಾಯ್ ಮಾಡು ಒಂದ್ಸಲ, ನಮ್ಮ ವ್ಯೂವರ್ಸಿಗೆಲ್ಲ ಹಾಯ್. ಹಾಯ್ ಅಂತ ಆಗಾಡ್ತೀಯ ನೋಡು. ಏನು ಬೇಬಿ, ಏನು ತಂದೆ? ಇದಕ್ಕೆ ಸರಿ ಪುರಿ ಬೇಕಾ? ಕೊಡಲ್ಲ. ಮತ್ತೆ ಯಾರ ಅಂಗಡಿಗೆ ಹೋಗಿದೆ? ಅವನಂಗೆಲ್ಲ ಸ್ವಲ್ಪ ಇತ್ತು. ನಮ್ಮೂರಲ್ಲಿ 1 ಸಿಕ್ಕರೆ 9 ಸಿಗಲ್ಲ. ಹೇಳಕ್ಕೆ ಟೌನಿಗೆ ಹತ್ರ, ಹೇಳಕ್ ನಮ್ಮೂರು ಟೌನಿಗೆ ಹತ್ರ. ಮತ್ತೆ ಮಿಕ್ಸರ್ಗೆ ಎಲ್ಲಿ ಹೋಗಿದೆ ಈಗ? ಹಂಗಾರೆ ಫ್ರೆಂಡ್ಸ್, ನನಗೆ ಕಡಲೆಪುರಿ ಅಂದರೆ ತುಂಬ ಇಷ್ಟ. ಅದರಲ್ಲೂ ನಮ್ಮೂರು ಕಡಲೆಪುರಿ ಅಂದರೆ ಅಂತೂ ಸಖತ್ ಇಷ್ಟ. ನಮ್ಮೂರಲ್ಲಿ ಪುರಿ ಚೆನ್ನಾಗಿರುತ್ತೆ, ಒಂಥರ ಟೇಸ್ಟಿ ಆಗಿರುತ್ತೆ. ಬೆಂಗಳೂರು ಪುರಿ ಎಲ್ಲ ಒಂಥರ ಉಪ್ಪು ಥರ ಇರುತ್ತೆ. ಈ ಪುರಿ ಚೆನ್ನಾಗಿರುತ್ತೆ. ಕಡಲೆಪುರಿ ಜೊತೆ ಮಿಕ್ಸರು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ತಡೀರಿ. ಕಡಲೆಪುರಿ ಜೊತೆ ಈ ಥರ ಮಿಕ್ಸರು ಮತ್ತು ಖಾರ ಅಲ್ಲ, ಏನಂತೀವಿ ಇದಕ್ಕೆ? ಕಡಲೆಬೀಜ. ಆಮೇಲೆ ಇದಕ್ಕೇನಂತಾರೆ, ಮಸಾಲ ಕಡಲೆಬೀಜ ಎಲ್ಲ ಮಿಕ್ಸ್ ಮಾಡಿ ತಿಂತಾ ಇದ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ. ಪುರಿ ಮೆತ್ತಗಿದೆ, ಒಳ್ಳೆ ಪುರಿ ತರ್ಬೇಕು ತಾನೆ? ಮೆತ್ತನ ಪುರಿ ತಂದಿದ್ಯಾ? ಚೆನ್ನಾಗಿರೋ ಪುರಿ ತರ್ಬೇಕು ತಾನೆ? ನಮ್ಮನೆ ಥಿಂಗ್ಸು ಚೀಲಗಳಲ್ಲೇ ತುಂಬಿಟ್ಟು ಹಂಗೆ ಇಟ್ಟಿದ್ದೀವಿ ನೋಡಿ. ಇದೆಲ್ಲ ನಮ್ಮನೆ ಪಾತ್ರೆ ಸಾಮಾನೆಲ್ಲ ಇಲ್ಲೇ ಇಟ್ಬಿಟ್ಟಿದ್ದೀವಿ. ಮೆತ್ತಗಿದೆ ಪುರಿ. ಯಾವ ಅಂಗಡಿಯಲ್ಲಿ ತಂದೆ? ಸರ್ವ ಅಂಗಡಿಲ್ಲ? ಪುರಿ ಸ್ವಲ್ಪ ಮೆತ್ತಗಿದೆ ಫ್ರೆಂಡ್ಸ್. ಪಪ್ಪಾಯನ ಫ್ರೆಂಡ್ಸ್, ಇದು ನಮ್ಮನೆ ಗಿಡದಲ್ಲೇ ಬಿಟ್ಟಿರುವ ಪಪ್ಪಾಯ. ನೋಡ್ತಾ ಇದ್ದೀರಲ್ಲ, ಸುಮಾರು ಎಷ್ಟು ಬಿಟ್ಟುವಮ್ಮ? ಅವತ್ತು 1-2 ತಿಂದ್ವಾ? ಏನದು? ಕಾಯದು ಬೀಳ್ಸಕ್ ಹೋಗಿ ಇದು ಬಿದ್ದಿದೆ ಅನ್ಸುತ್ತೆ. ಇನ್ನೂ ಒಂದು ಬಿದ್ದೋಯ್ತಾ? 8 ಶೆಣೈ ಬಂದಿತ್ತಾ? ಇದು ನಾವು ಇದುವರೆಗೂ 2-3 ತಿಂದು ಅಲ್ಲಮ್ಮ. ಒಂದು 3 ಪಪ್ಪಾಯ ತಿಂದಿದ್ದೀವಿ. ನಮ್ಮನೆ ಹಿಂದ್ಗಡೆ ಮರ ಇದೆ. ಸೊ ನಾಳೆ ಬೆಳಗ್ಗೆ ತೋರಿಸ್ತೀನಿ. ಅದನ್ನ ಈಗ ಕತ್ಲೆ ಆಗಿದೆ. 4 ತಿಂದ್ವಾ? ಅದ ಇನ್ನೂ ತಿಂದಿಲ್ಲ, ಮನೆಯಲ್ಲೇ ಇದೆ. ತಗೋ, ಅಲ್ಲಿಡು. ಫ್ರೆಂಡ್ಸ್, ಈಗ ಇದನ್ನ ನೋಡ್ತಾ ಇದ್ರಲ್ಲ, ಇದು ಅಲಸಂದೆ ಕಾಳು ಅಥವಾ ತೊಡ್ನಿ ಕಾಳು ಅಂತೀವಿ ನಾವು. ಇದನ್ನ
ಬೀಸ್ಕೊಳ್ತೀವಿ, ಕಲ್ಲಲ್ಲಿ ಬೀಸ್ಕೊಂಬಿಟ್ಟು ಬೇಳೆ ಮಾಡಿಕೊಂಡು ಅದನ್ನು ಒಂದು 4 ರಿಂದ 5 ಗಂಟೆಗಳ ಕಾಲ ನೆನೆಸ್ಕೊಬೇಕಾಗುತ್ತೆ. ಸೊ ಈಗ ಬೇಕಾಗಿರೋ ಪದಾರ್ಥ 2 ಈರುಳ್ಳಿ, 2 ಹಸಿರುಮೆಣಸಿಕಾಯಿ, ಕರಿಬೇವು, ಜೀರಿಗೆ ಮತ್ತು ಶುಂಠಿ 1 ಇಂಚಷ್ಟು, ಕೊತ್ತಂಬರಿ. ಇದು ತೆಂಗಿನಕಾಯಿ ಬಂದು ಕೋಸಂಬರಿಗೋಸ್ಕರ ಹೆಚ್ಚಿಟ್ಟಿರೋದು, ವಡೆಗೆ ನಾವು ಇದನ್ನು ಸೇರಿಸ್ತಾ ಇಲ್ಲ. ಈಗ ಫಸ್ಟ್ ಮೊದಲೇದಾಗಿ ಇದನ್ನು ನಾವು ಸ್ವಲ್ಪ ಜೀರಿಗೆ ಮತ್ತು ಶುಂಠಿ ಏನಿದೆ ಅದನ್ನು ನಾವು ಪೇಸ್ಟ್ ಮಾಡ್ಕೊತೀವಿ. ಅದ್ರ ಜೊತೆಗೆ ಸ್ವಲ್ಪ ಬೇಳೆ ಕೂಡ ಹಾಕ್ಕೊಂಬಿಟ್ಟು ರುಬ್ಕೋತೀವಿ. ಯಾಕೆಂದರೆ ಶುಂಠಿ ಬಾಯಿಗೆ ಸಿಗ್ತಾ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಜೀರಿಗೆ ಬೇಕಿದ್ರೆ ನಾವು ಹಾಗೇ ಹಾಕ್ಕೋಬೋದು, ಬಟ್ ನಾವು ಜೀರಿಗೆನೂ ಕೂಡ ಈಗ ರುಬ್ಕೋತಾ ಇದ್ದೀವಿ. ಸ್ವಲ್ಪ ನುಣ್ಣಗೆ ಇದನ್ನು ರುಬ್ಕೋತೀವಿ. ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ರುಬ್ಕೋತೀವಿ. ಆಮೇಲೆ ನಾವು ಇದನ್ನು ಏನು ಬೇಳೆ ಉಳಿದಿದೆ ನೋಡಿ, ಆ ಬೇಳೆನ ಸ್ವಲ್ಪ ತರಿಯಾಗಿ ರುಬ್ಕೋತೀವಿ. ವಡೆಗೆ ನಾವು ಕಡಲೆಬೇಳೆ ವಡೆಗೆ ಯಾವ ರೀತಿ ರುಬ್ಕೊತೀವಿ ನೋಡಿ, ಅದೇ ಕನ್ಸಿಸ್ಟೆನ್ಸಿಲಿ ರುಬ್ಕೊಳ್ಳಿ. ನೀರು ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ಹೆಚ್ಚಿಗೆ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಈಗ ನಾನು ಸ್ವಲ್ಪ ಏನಕ್ಕೆ ನೀರು ಹಾಕ್ತಾಯಿದ್ದೀನಿ ಅಂದರೆ ಅದು ಸ್ವಲ್ಪ ನುಣ್ಣಗಾಗಲಿ, ಶುಂಠಿ ಎಲ್ಲ ಸ್ವಲ್ಪ ನೈಸ್ ಆಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿದ್ದೀನಿ. ನೀವು ಮಾಮೂಲಿ ವಡೆಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಅದೇ ಥರ ನೋಡಿಕೊಂಡು ರುಬ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಈ ರೀತಿ ಸ್ವಲ್ಪ ತರಿಯಾಗಿ ರುಬ್ಕೊಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ತರಿಯಾಗಿದೆ ಅಂತ ಹೇಳ್ಬಿಟ್ಟು. ಈಗ ಇದಕ್ಕೆ ಈರುಳ್ಳಿ ಮತ್ತು ಹಸಿರು ಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಉಪ್ಪನ್ನ ಕೂಡ ಆಲ್ರೆಡಿ ಹಾಕಿದ್ದೀವಿ, ಅದು ಸ್ವಲ್ಪ ಕ್ಲಿಪ್ ಮಿಸ್ ಆಗಿದೆ. ಸೊ ಈ ರೀತಿ ನಾವು ಮಾಮೂಲಿ ಯಾವ ರೀತಿ ಕಡಲೆಬೇಳೆ ವಡೆ ಮಾಡ್ತೀವಿ ನೋಡಿ, ಅದೇ ಕನ್ಸಿಸ್ಟೆನ್ಸಿಲಿ ಇರಬೇಕು. ತುಂಬ ತೆಳು ಕೂಡ ಆಗಬಾರ್ದು. ಇದು ನಮಗೆ ತಟ್ಟೋದಕ್ಕೆ ಈಸಿ ಆಗಬೇಕು. ಸ್ವಲ್ಪ ವಡೆನ ತಟ್ಬಿಟ್ಟು ಎಣ್ಣೆಲಿ ಬಿಡೋಕ್ಕೆ ಈಸಿ ಆಗಬೇಕು. ಆ ಥರ ನೋಡ್ಕೊಂಬಿಟ್ಟು ನಾವು ಕಲಿಸ್ಕೋಬೇಕಾಗುತ್ತೆ. ನೀರನ್ನೆಲ್ಲ ಹಾಕ್ಕೊಂಡು ರುಬ್ಲಿಕ್ಕೆ ಹೋಗಬೇಡಿ. ಅದೇನು ನಾವು ನೆನೆಸಿಟ್ಟಿರ್ತೀವಿ ನೋಡಿ, ಅಷ್ಟೇ ಸ್ವಲ್ಪ ತೇವಾಂಶ ಇರೋ ಥರ ನೋಡಿಕೊಂಡು ರುಬ್ಕೊಳ್ಳಿ. ನಿಮ್ಗೇನಾದರೂ ಒಂಚೂರು ನೀರು ಬೇಕು ಅನಿಸಿದ್ರೆ ಮಾತ್ರ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ಫ್ರೆಂಡ್ಸ್, ಈಗ ಎಣ್ಣೆ ನೋಡ್ಬೋದು ಕಾಯಕ್ಕಿಟ್ಟಿದ್ದೀವಿ. ಎಣ್ಣೆ ಕೂಡ ಕಾಯ್ದಿದೆ. ಸೊ ಚೆನ್ನಾಗಿ ಕಾಯ್ದಿದೆ. ಈಗ ಈ ರೀತಿ ಸ್ವಲ್ಪ ಕೈಗೆ ಆಯಿಲ್ನ ಅಪ್ಲೈ ಮಾಡ್ಕೊಂಬಿಟ್ಟು ಈ ರೀತಿ ಫ್ಲಾಟಾಗಿ ನಾವು ವಡೆ ಯಾವ ರೀತಿ ತಟ್ತೀವಿ ನೋಡಿ, ಆ ರೀತಿ ತಟ್ಟಿ ಸ್ವಲ್ಪ ಹೋಲ್ ಬೇಕಿದ್ರೆ ಕೊಟ್ಕೊಬೋದು. ಯಾಕಂದರೆ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ, ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಬೇಕಿದ್ರೆ ನಾವು ಹೋಲ್ ಥರ ಬೇಕಿದ್ರೆ ಕೊಟ್ಕೋಬೋದು. ಇಲ್ಲಾಂದರೆ ಅದೇ ರೀತಿ ಮಾಮೂಲಿಯಾಗಿ ಬೇಕಿದ್ದರೂ ಹಾಕ್ಬೋದು. ಎಣ್ಣೆಯಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಹುಷಾರಾಗಿ ನಿಧಾನವಾಗಿ ಹಾಕಬೇಕಾಗುತ್ತೆ. ತುಂಬ ಹೊತ್ತು ಬೇಯಿಸಬೇಕು ಅನ್ನೋ ಥರ ಏನಿಲ್ಲ. ನಾವು ಸ್ವಲ್ಪ ದಪ್ಪ ವಡೆ ಹಾಕ್ಬಿಟ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಬೇಕಾಗುತ್ತೆ. ಸ್ವಲ್ಪ ತೆಳುವಾಗಿ ಫ್ಲಾಟಾಗಿ ನಾವು ವಡೆ ತಟ್ಕೊಂಬಿಟ್ಟು ಹಾಕ್ಕೊಂಬಿಟ್ರೆ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ರೆಡ್ಡಿಶ್ ಆಗಿ ಗೋಲ್ಡನ್ ಬ್ರೌನ್ ಬರೋ ಗಂಟ ಬೇಯಿಸ್ಕೊಂಡ್ರೆ ಆಯಿತು. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿ. ಹೈ ಫ್ಲೇಮ್ ಆಗಿಬಿಟ್ರೆ ಮೇಲೆಲ್ಲ ಸೀಕೊಳ್ಳುತ್ತೆ, ಒಳಗಡೆ ಬೆಂದಿರಲ್ಲ. ಹಾಗಾಗಿ
ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ವಡೆ ತುಂಬ ಯಮ್ಮಿಯಾಗಿದೆ. ತುಂಬಾ ಟೇಸ್ಟಿಯಾಗಿದೆ. ಮಾಮೂಲಿ ಕಡಲೆ ವಡೆ ಥರನೇ ಬರುತ್ತೆ, ಆದರೆ ಏನೋ ಒಂಥರ ಟೇಸ್ಟ್ ಚೆನ್ನಾಗಿದೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದು ತುಂಬ ಹಳೆ ಕಾಲದ ತಿಂಡಿ ಅಲ್ಲೇನಮ್ಮ? ನಮ್ಮ ಅಮ್ಮರ ಕಾಲದ ತಿಂಡಿ. ನಿಮ್ಮ ಅಪ್ಪ ಅಮ್ಮ ಎಲ್ಲ ಮಾಡ್ಕೊಡೋರ ಇದನ್ನ? ಹೊಲದಲ್ಲಿ ಬೆಳೆಯೋದು ಕಣೆ ಕಾಳು. ಇವರು ಹೊಲದಲ್ಲಿ ಇದು ಎಂಥದ್ದು ತೊಡ್ನಿ ಕಾಳು ತಾನೆ ಇದು? ತೊಡ್ನಿ ಕಾಳನ್ನ ಬೆಳೆಯೋರು. ಅವಾಗ ಅದನ್ನ ಈ ಥರ ಒಡ್ಕೊಂಬಿಟ್ಟು, ಕಲ್ಲಿದೆ ನೋಡಿ ಬೀಸೋ ಕಲ್ಲು, ಆ ಬೀಸೋ ಕಲ್ಲು ತೊಗೊಂಬಿಟ್ಟು ಬೀಸ್ಕೊಂಬಿಟ್ಟು ಬೇಳೆ ಮಾಡ್ಕೊಂಬಿಟ್ಟು ಈ ರೀತಿ ವಡೆ ಮಾಡ್ಕೊಂಡು ತಿನ್ನಾರಂತೆ. ಅದೇ ವಡೆನ ಇವತ್ತು ನಮ್ಮಮ್ಮ ಮಾಡಿರೋದು. ತುಂಬ ಟೇಸ್ಟಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ. ಇನ್ನು ಊಟ ಮಾಡಬೇಕು. ಊಟ ಮಾಡ್ಬೇಕಾದ್ರೆ ಆಮೇಲೆ ಸಿಗ್ತೀನಿ. ನಮ್ಮಮ್ಮ ಇವತ್ತು ನಮ್ಮ ಹಿತ್ಲಲ್ಲೇ ಬೆಳೆದಿರುವಂಥ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದಾರೆ, ಕೋಸಂಬರಿ ಮಾಡಿದ್ದಾರೆ ಮತ್ತು ವಡೆ ಅಂತೂ ಸಕ್ಕ ಟೇಸ್ಟಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು. ಕಡಲೆಬೇಳೆ ವಡೆಗಿಂತ ಏನು ಕಡಿಮೆ ಅಲ್ಲ, ಕಡಲೆಬೇಳೆ ವಡೆಗಿಂತ ಒಂದು ಕೈ ಜಾಸ್ತಿ ಅಂತಲೇ ಹೇಳ್ಬೋದು. ಟೇಸ್ಟ್ ಅಂತೂ ಅದ್ಭುತವಾಗಿದೆ. ತನು ಅಲ್ಲೇ 3-4 ಹೊಡೆದ್ಬಿಟ್ಲು ಅಲ್ಲ ತನು? ಎಷ್ಟು ತಿಂದೆ ವಡೆ? 2-3 ತಿಂದಾಕಾಯ್ತು. ನಂದಿದು 4ನೇದು. ಮುಳ್ಳಿದು 1-2? 2 ಅಲ್ವಾ? ಓಕೆ ಫ್ರೆಂಡ್ಸ್, ಊಟ ಮಾಡ್ಬೇಕಾದ್ರೆ ಆಮೇಲೆ ಸಿಗ್ತೀನಿ. ಬಾಯ್. ಇವತ್ತು ನಮ್ಮ ಮಗು ಎಲ್ಲ ನಮ್ಗೆ ಊಟ ಬಡಿಸ್ತಾ ಇದೆ. ಎಲ್ಲಿ ನೋಡಿ ಸ್ನೇಹಿತರೆ, why baby? Casa Grande Boulevard, located on Hennur Main Road, only 10 minutes from Manipur. ನಮ್ಮ ಮಗು ಬಡಿಸ್ತಾ ಇದೆ ಸಾಂಬಾರನ್ನ ನೋಡಿ ಸ್ನೇಹಿತರೆ. ನಮ್ಮ ಮಗು ನಮಗೆ ಬಡಿಸ್ತಾ ಇದೆ ಇವತ್ತು. ಇದೆಲ್ಲ ನಮ್ಮ ಜಮೀನಲ್ಲಿ ಬೆಳೆದಿರೋದು. ನಮ್ಮ ಜಮೀನಲ್ಲಿ ಬೆಳೆದಿರುವಂತಹ ತರಕಾರಿ. ಸೊ ನಮ್ಮನೆ ತೋಟದಲ್ಲಿ ಬೆಳೆದಿರೋದು. ಸೊ ನಮ್ಮನೆ ಹಿಂದ್ಗಡೆ ಮುಂದ್ಗಡೆ ಗಿಡಗಳಿದೆ. ನಾನು ಬೆಳಗ್ಗೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನೋಡಿ, ಈ ಡಬಲ್ ಬೀನ್ಸ್ ನಮ್ಮದೇ ಏನಮ್ಮ? ಆಲೂಗಡ್ಡೆ ಹೌದಾ? ನಾನು ಬೀನ್ಸ್ ಹಾಕೋಣಲ್ಲ, ಒಳ್ಳೆ ಸಾಂಬಾರ್ ಆಲೂಗಡ್ಡೆ. ಕೋಸಂಬರಿ ಪ್ಲೇಟ್ ಸಾಂಬಾರು ಹಾಕಿಲ್ಲ. ಯಾಕೆ ಪ್ಲೇಟಲ್ಲಿ ಇಟ್ಟಿದ್ದೀವಿ ನಾವು. ಪ್ಲೇಟಲ್ಲಿ ನಾನು ಅದಕ್ಕೆ ನೀನು ಹಚ್ಕೋದಂಗೆ ಪ್ಲೇಟ್ ತಗೊಂಬರೋ ಬಂದಿದ್ದು. ನಮ್ಮ ಮಗು ತುಂಬ ಕೆಲಸ ಮಾಡ್ತಾ ಇದೆ ಸ್ನೇಹಿತರೆ. ಓಕೆನಾ? ಮೇಡಮ್ ಬಡಿಸಿ ಮೇಡಮ್. ನಮ್ಮ ಮಗು ಫೇವ್ರೆಟ್ ಕೋಸಂಬರಿ. ಥ್ಯಾಂಕ್ ಯು ಮೇಡಮ್.